ತರಲಿಲ್ಲ. ಏನು ಲಡ್ಡು ಇದು? ಏನಿದು? ಕಬೋರ್ಡೆಲ್ಲ ಓಪನ್ ಮಾಡಿದರೆ ಕಿತ್ ಹಾಕಿದೆಯಲ್ಲ. ಯಾರಿದು ಕಿತ್ತಾಕಿದ್ದು? ನಗು ನೋಡು, ನಗುನ. ಯಾರು ಕಿತ್ತಿದ್ದಿದ್ದನ್ನ? ಅಕ್ಕನಾ? ಅಕ್ಕನಾ? ಅಕ್ಕ ನಾನು ಕಿತ್ತಾಕದ್ನಾ? ಹ್ಞೂ ಅಂತೆ, ನಾನು ಕಿತ್ತಾಕದ್ನಂತೆ. ಗುಂಡ ಅದು ಹತ್ತಿ ನಿಂತ್ಕೊಂಡಿರೋದು ನೋಡೋದ್ರ ಮೇಲೆ, ನಿಂತ್ಕೊಂಡಿರೋದು ನೋಡೋಳು. ಹ್ಞೂ, ಏನಿದು? ಹುಷಾರಿಲ್ಲ ನಿನಗೆ. ಜ್ವರ ಬಂದಿರೋ ಮಗು ಹಿಂಗೆ ಇರೋದು. ನೀನು ಕೆಲಸ ಮಾಡೋಕ್ಕೆ ಬಿಡ್ದಂಗೆ ನೋಡು. ಎಲ್ಲ ಎತ್ತಿರ್ತೀನಿ ಬಾ. ಪೂಜೆ ಮಾಡಿದ್ಮೇಲೆ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ. ಅದನ್ನು ಪಾಪು ಅಳ್ತಾಯಿದ್ಲು ಅಂತೇಳಿ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಬಂದಮೇಲೆ ಟೀ ಮಾಡಿಕೊಂಡು ಟೀ ಕುಡಿದು ಬಟ್ಟೆ ಕೂಡ ಹಾಕಿದೆ. ಮತ್ತು ನನ್ನ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ವೀಡಿಯೋ ಚಿಲ್ಡ್ರನ್ಸ್ ಡೇ. ಇದು ತುಂಬ ಓಲ್ಡ್ ವೀಡಿಯೋನೇ. ಚಿಲ್ಡ್ರನ್ಸ್ ಡೇ ದಿನ ನನ್ನ ಮಗಳು ಅವ್ರ ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಕಲರ್ ಡ್ರೆಸ್ ಹೇಳಿದರು. ಅವಳಿಗೆ ತಲೆ ಸ್ನಾನ ಮಾಡಿಸಿದ್ದೆ. ವೆದರ್ ಬೇರೆ ಚಿಲ್ಲಾಗಿತ್ತಲ್ಲ, ಹಾಗಾಗಿ ಹೇರ್ ಡ್ರೈ ಆಗಿರಲಿಲ್ಲ. ಹೇರ್ ಡ್ರೈಯರ್ ಹಾಕೋಣ ಅಂದರೂ ಟೈಮ್ ಬೇರೆ ಇರಲಿಲ್ಲ. ಹೇರ್ ಡ್ರೈ ನಾನು ಜಾಸ್ತಿ ಇಷ್ಟಪಡೋಲ್ಲ. ಯಾವಾಗಾದರೂ ತುಂಬ ಕೋಲ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಯೂಸ್ ಮಾಡ್ತಾಯಿದ್ದೆ. ಬಟ್ ಅಷ್ಟೊಂದೇನು ವೆಟ್ ಇರಲಿಲ್ಲ, ಸ್ವಲ್ಪ ವೆಟ್ಟಿತ್ತು ಅಂಥೇಳಿ ಹೇರ್ ಡ್ರೈ ಮಾಡಲಿಲ್ಲ. ಮತ್ತು ಆಮೇಲೆ ಬಿಸಿಲು ಬರುತ್ತೆ ಅನ್ನೋ ಕಾರಣಕ್ಕೆ ಡ್ರೈ ಆಗುತ್ತೆ. ಈ ಥರ ಶೂ ಕವರ್ಸು, ಶೂ ನೀಟಾಗಿ ವಾಶ್ ಮಾಡಿಬಿಟ್ಟು ನಾವು ಯೂಸ್ ಮಾಡಲಿಲ್ಲ ಅಂದಾಗ ಈ ಥರ ಶೂ ಕವರ್ಗೆ ಹಾಕಿಟ್ರೆ ಶೂ ಕೂಡ ಚೆನ್ನಾಗಿರುತ್ತೆ. ಇದು ರೀಸನಬಲ್ ಕೂಡ. ಶೂ ಕವರು ತುಂಬ ರೀಸನಬಲ್ ಕೂಡ ಇದೆ. ಈ ಥರ ಈಗ ಸ್ಲಿಪ್ಪರ್ನೆಲ್ಲ ವಾಶ್ ಮಾಡಿ ನೀಟಾಗಿ ನಾನಬೇಕಾದ್ದು ಈ ಥರ ಲಾಕ್ ಮಾಡಿಬಿಟ್ಟು ಈ ಥರ ಹ್ಯಾಂಗ್ ಕೂಡ ಮಾಡ್ಬೋದು. ನಾನು ಶೂ ರ್ಯಾಕ್ ಒಳಗಡೆ ಇರ್ತೀನಿ. ಯಾವ ಸ್ಲಿಪ್ಪರ್ ಇದೆ ಅಂತ ಕೂಡ ನೀಟಾಗಿ ಕಾಣಿಸುತ್ತೆ. ಪಾಪಗೆ ಸ್ನಾನ ಕೂಡ ಮಾಡಿಸ್ಕೊಂಬಂದಾಯ್ತು. ಸ್ವಲ್ಪ ಬಿಸಿಲಿಗೆ ತಲೆ ಒಣಗಲಿ ಅಂತೇಳಿ ತಲೆ ಸ್ನಾನ ಮಾಡಿಸಿದ್ದೆ. ಹಾಗಾಗಿ ಬಿಸಿಲಿಗೆ ನಿಂತ್ಕೊಂಡಿದ್ದೀನಿ. ಬಿಸಿಲು ಚೆನ್ನಾಗಿ ಬರ್ತಾಯಿದೆ ಇಲ್ಲಿ. ಹಾಯ್ ಬೇಡ, ಹಾಯ್. ಈಗ ಚೆನ್ನಾಗಿ ತಲೆ ಒಣಗಿದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾಳೆ. ಆಗ ನಂದೆಲ್ಲ ಕೆಲಸ ಮುಗಿಸ್ಕೊಳ್ಬೋದು. ಪಾಪದು ಸುಸು ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇದೆಲ್ಲ ಆರಿದೆ. ಬಿಸಿಲು ಚೆನ್ನಾಗಿ ಬೀಳ್ತಾ ಇರೋದ್ರಿಂದ ಇದೆಲ್ಲ ಎತ್ತಿಟ್ಕೋಬೇಕು. ನನಗಿದಂತೂ ತುಂಬ ಯೂಸ್ ಆಯಿತು. ಚಿಕ್ಕ ಮಕ್ಕಳಿರೋರು ಈ ಥರ ನಾನು ಸ್ವಲ್ಪ ಒಂದು ಬಟ್ಟೆ ಕೂಡ ಆ್ಯಡ್ ಮಾಡ್ತೀನಿ. ಹಾಗಾಗಿ ಚೆನ್ನಾಗೆ ವರ್ತ್ ಅಂತ ಅನ್ಬೋದು. ಇದು ಎಕ್ಸ್ಟ್ರಾ ಉಳಿದಿರುವಂತಹ ಶೂ ಕವರ್ಸು ನಾನು ಮತ್ತೆ ವಾಶ್ ಮಾಡಿದಾಗ ಎತ್ತಿಡ್ತೀನಿ. ಈ ಥರ ಹ್ಯಾಂಗಿಂಗ್ದು ಕೂಡ ಈ ಥರ ಪಾಟಿಗೆ ಇಟ್ಟಿದ್ದೀನಿ. ಇದೆಲ್ಲ ದೊಡ್ಡದಾದ್ಮೇಲೆ ನೀಟಾಗಿ ಹ್ಯಾಂಗ್ ಆಗುತ್ತೆ. ಈ ಕಡೆ ಕೋತಿ ಕೂಡ ಬಂದಿದ್ದಾವೆ. ಹಾಗಾಗಿ ಹಾಯ್, ಯಾಕೆ ಮಲಗಿಸ್ತೀನಿ ಮೇಡಮ್. ಕೋತಿಗಳು ಬಂದಿದ್ದಾವೆ. ನಮ್ಮದು ಗ್ರಿಲ್ಸ್ ಇರೋದ್ರಿಂದ ಒಳಗಡೆ ಏನು ಬರೋಲ್ಲ. ಆಯಿತು. ಮಂಕಿ ಅಲ್ಲೋಡಮ್ಮ, ಮಂಕಿ ನೋಡು, ಎಲ್ಲಿ ಮಂಕಿ? ಆ ಕಡೆ ಇದೆ, ಕಾಣಿಸಲ್ಲ. ಆ ಕಡೆ ಹೋದು. ಇಬ್ಬರು ಅಕ್ಕ ತಂಗಿ. ಇವಳ್ದ ಅಕ್ಕ ಈ ಕಡೆ, ತಂಗಿ ಈ ಕಡೆ. ಆಟ ಸಾಮಾನೆಲ್ಲ ಹರಡಿದ್ದಾರೆ. ಈಗ ಇದೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟ್ ಇವಳನ್ನು ಮಲಗಿಸ್ತೀನಿ. ಹಾಗೆ ಬೆಳಗ್ಗೆ ನಮ್ಮ ಮನೆಯವರು ದೀಪ ಹಚ್ಚಿ ಹೋಗಿದ್ದಾರೆ. ನಾನು ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಪೂಜೆ ಮಾಡಬೇಕು. ಇಷ್ಟಿದೆ ನನ್ನ ಕೆಲಸ. ಹಾಗೆ ಅವತ್ತು ಸಾಟರ್ಡೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನ ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದರು. ಇದು ನಾನು ದೇವಸ್ಥಾನದೊಳಗಡೆ ಏನು ವೀಡಿಯೋ ಮಾಡಲಿಲ್ಲ. ಬರೀ ದೇವಸ್ಥಾನಕ್ಕೆ ಹೋಗುವಾಗ ಆಚೆ ಮಾತ್ರ ಸ್ವಲ್ಪ ವೀಡಿಯೋ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ.
ನನಗೆ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಅದೊಂಥರ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ದೇವರ ಅಲಂಕಾರ. ಇದು ಶನಿಮಹಾತ್ಮ ದೇವಸ್ಥಾನ. ಕಾರ್ತಿಕ ಮಾಸದಲ್ಲಿ ಹೋಗಿದ್ದಿದ್ದು, ಹಾಗಾಗಿ ದೀಪಗಳನ್ನೆಲ್ಲ ಹಚ್ಚಿಟ್ಟಿದ್ದಾರೆ. ರಂಗೋಲಿ ಮಧ್ಯದಲ್ಲಿ ದೀಪನೆಲ್ಲ ಹಚ್ಚಿಟ್ಟು ಈ ಕಡೆ ಆಚೆ ಕಡೆ ಎಳ್ಬತ್ತಿ ಕೂಡ ಇಟ್ಕೊಂಡು ಮಾಡ್ತಾಯಿರ್ತಾರೆ ಪೂಜೆ ಸಾಮಾನು. ನಾನು ಆಲ್ಮೋಸ್ಟ್ ಪೂಜೆ ಸಾಮಾನು ತೊಗೊಂಡೋಗಿ ಮಾಡಿಸಲ್ಲ. ದೇವ್ರಿಗೆ ಹೋಗಿ ದರ್ಶನ ಮಾಡಿಕೊಂಡು ಕಾಣಿಕೆ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀವಿ. ಆಚೆ ಮಾತ್ರ ಮಾಡುತ್ತೆ, ದೇವಸ್ಥಾನದೊಳಗಡೆ ಯಾವುದು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಿಕ್ಕಾಬಟ್ಟೆ ಚಳಿ, ಅದಕ್ಕೆ ಮನೇಲಿ 2 ಕಾರ್ಪೆಟ್ ಹಾಸ್ಬಿಟ್ಟಿದ್ದೀನಿ. ನಮ್ಮ ಪಾಪು ಮನೆ ತುಂಬ ಓಡಾಡ್ತಾಳೆ ಅಂಥೇಳಿ 2 ಕಾರ್ಪೆಟ್ ಹಾಕಿದ್ದೀನಿ. ಈ ಕಡೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಸ್ನಾನ ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ. ಅವಳಿಗೆ ಪಡ್ಡನ್ನ ಮಾಡಿ ಬಾಕ್ಸ್ಗೆ ಹಾಕಿ ಈಗ ಅವರಿಗೆ ಮತ್ತು ನನಗೆ ಪಡ್ಡು ಮಾಡೋದಕ್ಕೆ ಇಟ್ಟಿದ್ದೀನಿ. ನನಗೆ ಪಡ್ಡುಗೆ ಸಬ್ಬಾಸಿಗೆ ಸೊಪ್ಪು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಜಾಸ್ತಿ ಇದ್ದರೆ ಇಷ್ಟ. ನನ್ನ ಹಸ್ಬೆಂಡ್ಗೆ ಅವೆಲ್ಲ ಇರಬಾರ್ದು. ಅದಕ್ಕೆ ಅವ್ರಿಗೂ ನನಗೂ ಸರಿಯಾಗೋ ಥರ ಸ್ವಲ್ಪ ಹಾಕಿದ್ದೀನಿ. ನನಗೆ ಜಾಸ್ತಿ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಈ ಕಡೆ ನೋಡಿ, ನಮ್ಮ ಲಡ್ಡು ಓಪನ್ ಮಾಡಿಟ್ಟಿದ್ದಾಳೆ. ಯಾವುದಂತ ಮಾಡೋದು ನಾನು. ವೆದರ್ ಅಂತೂ ತುಂಬ ಚಿಲ್ಲಾಗಿದೆ. ಇವತ್ತು ಪರವಾಗಿಲ್ಲ, ಮೊನ್ನೆ ಹೋಲಿಕೆ ಮಾಡಿದ್ರೆ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ. ಸಿಕ್ಕಾಬಟ್ಟೆ ಚಳಿ. ಚಿಲ್ಲಾಗಿದೆ ಹೊರಗಡೆ. ಅವ್ರಿಗೆ ಬರೋ ಅಷ್ಟರಲ್ಲಿ ಪಡ್ಡು ಮಾಡಿಡಬೇಕು. ಲಡ್ಡು 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 ಲಡ್ಡು. ಹೇಯ್, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡಷ್ಟೆ. ಖಾರ ಆಗುತ್ತಾ? ಅದೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಪೆರಿ ಪೆರಿ ಮಸಾಲ ಸಾಕಾ? ಸಾಸ್ ಬೇಕಾ? Right. Wait. ನಿನಗೆ ಅಯ್ಯೋ ನೀನು ತಿನ್ನಂಗಿಲ್ಲ ಮಗಳ. ಪೆರಿ ಪೆರಿ ಮಸಾಲ ಐತೆ. ಹೈದ್ರಾಬಾದ್ಗೆ ಹೋಗೋರೆಲ್ಲ ಈ ಕಡೆ ನಿಲ್ಲಿಸ್ಬಿಟ್ಟು ಹೋಗೋದಾ?
ಬಾ. ಬಿಟ್ಟಿದ್ದಾರೆ ರೀ ಮತ್ತೆ ಕೂತಿದ್ದಾರೆ ಅಷ್ಟೇ ಮಗಳೇ. ಯಾಕೆ ಬಿಡಲ್ಲಂತ ಯಾಕೆ ಬಿಡಲ್ಲಂತ ಹಿಂಗೆ ವಿಡಿಯೋ ಮಾಡ್ಕೊಳ್ಳೋದವರು. ನಾವು ಈಗ KFC ನಲ್ಲಿ ಇಂದ ಈ ಕಡೆ ಪಿಜ್ಜಾ ಇಂದ ಅವಳು ಪೆಪ್ಸಿ ಕೊಡ್ಕೊಂಡು ಆಯ್ತು. ಇದೇನು ಹಾಲಾ? ವೇಟಿಂಗ್ ಹಾಲಾ? ಟಾಯ್ಸ್ ದುಬೈ ಸಿಸ್ಟಮ್ ಅಲ್ಲ? ಇಲ್ಲಿ ಬಾ ಅಲ್ಲಿ ನೋಡು. ಬಿಗ್ ಚೆನ್ನಾಗಿತ್ತಲ್ಲ? ಇಟ್ಸ್ ನೈಸ್. ಅದನ್ನು ನಾನು ಬೇರೆ ಮನೆ ತೊಗೊಂಡು ಹೋಗ್ಬೇಕು ಅಂತ ಬೇರೆ ಪ್ಲ್ಯಾನಲ್ಲಿದ್ದ. ಚೆನ್ನಾಗಿ ರೆಡಿಯಾಗಿದ್ದರೆ ನಾನು ವೀಡಿಯೋ ಮಾಡ್ತಿದ್ದೆ. ನಮಗಿಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲಲ್ಲ. ಊಟ ಮಾಡ್ತೀಯಾ? ಈಗ ಹೊಟ್ಟೆ ಜಾಗ ಇಲ್ಲ. ಇಲ್ಲ ಬಂದಿದ್ವಲ್ವಾ? ಹಾಂ, ಇನ್ನೊಂದು ಕೃತುಂಗ. ಇದು ಹೋಟೆಲ್ಲ ಕೃತುಂಗ ಹಲ್ದಿರಾಮ್. ಇಲ್ಲೊಂದಿದೆ ಬರ್ಗರ್ ಕಿಂಗ್. ಇದು ಸ್ಟಾರ್ ಬಕ್ಸ್ ಹಾರ್ಟ್ಸ್. ಇದು ಬೇರೆನಾ? Sir, come this side. ಅವನಮ್ಮ ನಿಂಗೆ ಬೇಕಾ? ಮಾಡ್ತೀನಿ ಮಾಡ್ರಿ ಇಬ್ಬರು ಆಡ್ರಿ ಇಬ್ಬರು ಆಡಿ ಇಬ್ಬರು ಆಡಿ. ಮುಷ್ಟಿ ಮಾಡಿ ತಾತ ಅಲ್ಲ. ಆಡು ಕಿತಾಕ್ ಆಡು ಮಾಡ್ತೀನಿ ವೀಡಿಯೋನ. ನನಗೆ ಎಷ್ಟು ಅಯ್ಯೋ ಅನ್ನಿಸ್ತೀರಾ ನೀವಿಬ್ಬರು ಸೇರಿಕೊಂಡು. ಮನೆಯಲ್ಲ ಹಿಂಗೆ ಯಾವಾಗ ಗೊಬ್ಬೆ ಬಿಸ್ತಾ ಇದ್ರೆ ಯಾರು ಕ್ಲೀನ್ ಮಾಡ್ತಾರೆ? ಯಾರು ಕ್ಲೀನ್ ಮಾಡಬೇಕು? ಅಮ್ಮಂಗೆ ಸಾಕಾದ್ರೆ ಯಾರು ಮಾಡ್ತಾರೆ? ಹಿಂಗೆಲ್ಲ ಮಾಡ್ತಾರಾ? ಯಾರು ನಾನು? ಯಾರು ಗೊತ್ತಿಲ್ಲ? ಗೊತ್ತಾ? ನಾನು ಯಾರು? ಲಡ್ಡು ನಾನು ಯಾರು ಮಗಳೇ? ನಾನು ಯಾರು ಗೊತ್ತಿಲ್ಲ? ಮೂತಿಗೆಲ್ಲ ಬಳ್ಕೊಂಡು ಏನಿದು ನೋಡಿಲಿ, ಮೂತಿಗೆಲ್ಲ ಬಳ್ಕೊಂಡು ನೀನು ಏನು ಮಾಡ್ತಿದ್ದೆ ನೀನು? ಲಡ್ಡು, ತೀಟೆ ಸುಬ್ಬಕ್ಕ. ಹುಷಾರಿಲ್ದಿರ ಮಗು ಹೀಗೆ ಇರುತ್ತೆ. ಏನೋ ಅಲ್ಲಿ ನೋಡು. ಅಯ್ಯೋ ಏನು ಗೊತ್ತೇ ಇಲ್ಲ. ಅಯ್ಯೋ ಪಾಪ.
ಲಡ್ಡು ಅಮ್ಮ ಅನ್ನು ಅಮ್ಮ అమ్మ అన్నమ్మ లడ్డు అయ్యో పడిపోయింది బిడ్డ లడ్డు అమ్మ అన్న అమ్మ అమ్మ అన్నమ్మ ఏయ్ సనా అమ్మ అన్న అమ్మ అమ్మ అన్న ಲಡ್ಡು ಕಾಲಿಗೆಲ್ಲ ಬೆಳ್ಕೊಂಡಿದ್ಯಲ್ಲಮ್ಮ ಸರ್ ಲಡ್ಡು ನಡಿ ಸ್ನಾನ ಮಾಡಿಸ್ಕೊಂಬರ್ತೀನಿ ಮತ್ತೆ ಏ ಸನ ಯಾಕೆ ಸನ ಇದೆಲ್ಲ ತೆಗ್ದಿದ್ಯಾ ಮತ್ತೆ ಯಾರು ತೆಗ್ದಿದ್ದು ಯಾರು ಅಕ್ಕನಾ ಯಾರು ಲಡ್ಡು ಏಯ್ ತೆಗಿ ಬಾಯಿಂದ ಈ ವಿಡಿಯೋನ ತೆಗಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಲಡ್ಡು ಅಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಪ್ಲೀಸ್ ನನಗೆ ಲಡ್ಡು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬೈ ಸೈನಿಂಗ್ ಔಟ್.